ಈ ಪಕ್ಷದ ಮೇಲೆ ಅವರು, ಆ ಪಕ್ಷದ ಮೇಲೆ ಇವರು. ಅದನ್ನ ಹೊರತುಪಡಿಸಿ ಇಷ್ಟು ಜನ ಮಹಿಳೆಯರಿಗೆ ಯಾಕೆ ಗೌರವ ಕೊಡ್ತಿಲ್ಲ ಅನ್ನೋ ಪ್ರಶ್ನೆಯನ್ನ ಸರ್ವಪಕ್ಷವಾಗಿ ನೀವೆಲ್ಲರೂ ಕೇಳಬೇಕಾಗಿರುತ್ತೆ. ಮೊದಲನೇದಾಗಿ ಹೋರಾಟಗಾರರು, ಕರ್ನಾಟಕ ರಕ್ಷಣಾ ವೇದಿಕೆಯ ಹೋರಾಟಗಾರರಿದ್ದಾರೆ. ಈಗ ನಟರಾಜ್ ಸರ್ ಮಾತಾಡೋದು ನೋಡಿದೀವಿ, ಬಿಜೆಪಿಯಿಂದ ಮಾತಾಡೋದು ನೋಡಿದೀವಿ, JDS ಇಂದ ನೋಡಿದೀವಿ, AAP ನೋಡಿದೀವಿ. ಆದ್ರೆ ಅಷ್ಟೂ ಜನ ತಮ್ಮ ಸಮಸ್ಯೆಯನ್ನ, ತಮ್ಮ ತಪ್ಪನ್ನ ವಿರೋಧ ಪಕ್ಷದ ಮೇಲೆ ಹಾಕ್ತಿರುವಂಥದ್ದು ಅಥವಾ ಪರಸ್ಪರ ಹೊಡೆದಾಡ್ತಿರುವಂಥದ್ದು. ಏನ್ ಹೇಳ್ತೀರಮ್ಮ? ರಾಜಕೀಯಕ್ಕೆ ಮಹಿಳೆಯರು ಸೀಮಿತ ಆಗ್ತಾರ ಅಥವಾ ಮಹಿಳೆ ಅಂತ ಬಂದಾಗ ಯಾವ ಪಕ್ಷವೂ ಇಲ್ಲ, ಭಾರತಾಂಬೆ ಅಂತ ಕರಿತೀವಿ, ಕರುನಾಡ ಮಾತೆ ಅಂತ ಕರಿತೀವಿ, ಇದು ಸೀಮಿತನಾ? ಅಂದರೆ ರಾಜಕೀಯದಲ್ಲಿ ಹೆಣ್ಮಕ್ಳನ್ನ ತೇಜೋವಧೆ ಮಾಡೋದು, ಬೈಯೋದು, ಆಮೇಲೆ ಸಾರಿ ಕೇಳೋದು ಇಲ್ಲ. ಆ ಥರ ಅವ್ರು ಹೇಳಿದ್ರಲ್ಲ, ಆಗಲೇ ನಾವು ಎಚ್ಚೆತ್ಕೋಬೇಕು. ಒಂದು ಆಗ ನಾವು ತಿರುಗಿ ಬಿದ್ದರೆ ನೆಕ್ಸ್ಟ್ ಈ ಥರ ಆಗಲ್ಲ ಸರ್. ಯಾಕೆ ಯಾರು ತಿರುಗಿ ಬಿದ್ದಿಲ್ಲ? ಯಾಕೆ? ಅದನ್ನೇ ನಾವು ಮಾಡ್ತಾ ಇರೋದು ತಪ್ಪು ಅದೇನೆ ಸರ್. ಫಸ್ಟು ಅದನ್ನು ನಾವು ತಿರುಗಿಸಿ ಅವ್ರ ಕಪಾಳಕ್ಕೆ ಒಂದು ಹೊಡೆದ್ರೆ ನೆಕ್ಸ್ಟು ಯಾರು ಆ ಥರ ಮಾತಾಡಲ್ಲ. ನಾವು ಬಿಟ್ಟಿನೇ ಈಗ ಇಷ್ಟು ಮಟ್ಟಿಗೆ ಆಗಿದೆ. ಅವ್ರಂದ್ರು ಈಗ ಏನೋ ಅವ್ರ ಸೆರಗಿಗೆ ಕೈ ಹಾಕಿದ್ರು ಹಾಗೆ ಹೀಗೆ ಅಂತ. ಆ ಮಹಿಳೆ ಸುಮ್ಮನೆ ಇದ್ದಿದ್ದು ತಪ್ಪು. ಆ ಮಹಿಳೆ ಇದ್ದಿದ್ದು ತುಂಬಾ ತಪ್ಪು. ಅಲ್ಲಿಗೆ ಮಹಿಳೆಯರು ಕೂಡ ಧ್ವನಿ ಎತ್ತುತ್ತಾ ಇಲ್ವಲ್ಲ ನೀವು? ಮಹಿಳೆಯರ ರಾಜಕೀಯ ಅಂತ ಹೇಳೋದಕ್ಕಿಂತ ಫಸ್ಟು ಹೆಣ್ಮಕ್ಳಿಗೆ ಪ್ರಾಮಾಣಿಕತೆ ಕೊಡಬೇಕಾಗಿರೋದು ಪ್ರತಿಯೊಬ್ಬ ಗಂಡಸಿನ ಕರ್ತವ್ಯ. ಯಾಕಂದರೆ ಅವ್ರ ತಾಯಿನ ಹೆಣ್ಣಲ್ವಾ, ಅಕ್ಕ ತಂಗಿರ ಹೆಣ್ಣಲ್ವಾ, ಅವ್ರ ಹೊಟ್ಟೆಲಿ ಮಕ್ಳು ಹುಟ್ಟಿಲ್ವಾ? ಇನ್ನೊಂದು ಹೆಂಗ್ಸ ಕೈ ಸೆರಗ ಕೈ ಹಾಕ್ಬೇಕಾದ್ರೆ ಆ ಮಹಿಳೆ ಅವತ್ತೇ ಯಾವ ರಾಜಕೀಯದವನಾಗಿರಲಿ, ನಾನು ರಾಜಕೀಯದ ಬಗ್ಗೆ ಮಾತಾಡಲ್ಲ, ಯಾರೇ ಯಾವ ಪಕ್ಷ ಆಗಿರಲಿ ಯಾರೇ ಆಗಿರಲಿ, ಒಂದು ಜನ್ಮ ನೀಡಬೇಕಾದ್ರೆ ಎಣ್ಣೆ ಬೇಕು, ಪ್ರತಿಯೊಂದಕ್ಕೂ ಎಣ್ಣೆ ಬೇಕು. ಆವಾಗಲೇ ಕಪಾಳಕ್ಕೆ ಅವ್ರು ಹೊಡೆದಿದ್ರೆ ಹೆಣ್ಮಕ್ಳು ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳು ಅವರಿಂದ ನಿಂತ್ಕೊತಾ ಇದ್ರು. ಓಕೆ, ಮತ್ತೊಂದು ಅಂಶವನ್ನ ಕೇಳಬೇಕು. ಕಾಂಗ್ರೆಸ್ ಅವ್ರನ್ನ ಮಾತಾಡಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತೀವಿ. ಅದು ಕಾಂಗ್ರೆಸ್ ಅನ್ನೋದಕ್ಕಿಂತ ಮೊದಲಾಗಿ ಮಹಿಳೆಯರು. ಈಗ ರವಿಕುಮಾರ್ ಅವರ ಸ್ಟೇಟ್ಮೆಂಟು ಎಲ್ಲರೂ ಕೂಡ ಕೇಳಿಸ್ಕೊಂಡಿದ್ದೀವಿ. ಬೆಳಿಗ್ಗೆ ಆದ್ರೆ ಒಬ್ಬರು ಕೆಲಸ, ರಾತ್ರಿ ಆದ್ರೆ ಒಬ್ಬರು ಕೆಲಸ ಅಂದ್ರೆ ಯಾರಿಗೂ ಕೂಡ ಅಪಾರ್ಥ ಅಲ್ಲ. ಅವ್ರು ಹೇಳಿರೋದೇ ಅರ್ಥ. ಆ ರೀತಿ ಇದ್ದಾಗ ನೀವಿಷ್ಟು ಜನ ಯಾಕೆ ಹೋರಾಟ ಮಾಡಲಿಲ್ಲ? ಸರ್, ಈಗ ಫಸ್ಟ್ ಆಫ್ ಆಲ್ ಅವ್ರು ಮಾತಾಡಿರೋದು ನಮ್ಮ ಮುಖ್ಯ ಕಾರ್ಯದರ್ಶಿ ಏನು ಅದು ಚೀಫ್ ಸೆಕ್ರೆಟರಿ ಇದ್ದಾರೆ ಶಾಲಿನಿ. ಈಗ ಒಬ್ಬ ಎಕ್ಸಿಕ್ಯೂಟಿವ್ ಹೆಡ್ ಆಗಿ ಅವ್ರ ಬಗ್ಗೆನೇ ಹಿಂಗೆ ಮಾತಾಡ್ತಾರೆ ಅಂದರೆ ಸಾಮಾನ್ಯ ಜನರ ಬಗ್ಗೆ ಹೇಳಿ. ಫಸ್ಟ್ ಆಫ್ ಆಲ್ ಅವರು MLC ಆಗಿ ಅವರು ಆ ಸೀಟಿಗೆ ಬರಬೇಕಾದ್ರೆ ಒಬ್ಬ ಉತ್ತಮ ವ್ಯಕ್ತಿನ ಅಲ್ಲಿ ಏನು ಇದರೆಲ್ಲ ಜವಾಬ್ದಾರಿ, ಸಾಮಾಜಿಕ ಜವಾಬ್ದಾರಿ, ಮಹಿಳೆಗೆ ಯಾವ ರೀತಿ ಗೌರವ, ಅವ್ರನ್ನ ಡಿಗ್ನಿಟಿಯಿಂದ ಯಾವ ರೀತಿ ನಡೆಸ್ಕೋಬೇಕು ಅನ್ನೋ ವ್ಯಕ್ತಿಯನ್ನು ಫಸ್ಟು MLC ಮಾಡಬೇಕು. ಫಸ್ಟ್ ಆಫ್ ಆಲ್ ಈ ಪಕ್ಷದವರು ಒಬ್ಬ ಯೋಗ್ಯ ವ್ಯಕ್ತಿನ ಅಲ್ಲಿ MLC ಮಾಡಲಿಲ್ಲ ಅನ್ನೋದೇ ಒಂದು ನನ್ನ ಅಭಿಪ್ರಾಯ ಸರ್. ಯಾರೇ ಇರ್ಬೋದು, ಅವರಿಗೆ ಅಲ್ಲಿ ವಿಧಾನಸೌಧದ ಮುಂದೆನೇ ಅವ್ರಿಗೆ ಅಲ್ಲಿ ಒಂದು ರೆಸ್ಪೆಕ್ಟ್ ಇಲ್ಲ ಅಂದರೆ ನಮಗೆ ಸಾಮಾನ್ಯ ಮಹಿಳೆಯರಿಗೆ ಹೆಂಗೆ ಸರ್ ರೆಸ್ಪೆಕ್ಟ್ ಕೊಡೋಕ್ಕೆ ಸಾಧ್ಯ? ಒಬ್ಬ ಜವಾಬ್ದಾರಿಯಿಂದ ಅವರ ಪಕ್ಷದವರು ಇದಕ್ಕೆ ಉತ್ತರ ಕೊಡಬೇಕು, ಅವರನ್ನು ವಜಾ ಮಾಡಬೇಕು ಸರ್. ಅವ್ರನ್ನ ವಜಾ ಮಾಡಬೇಕು. ಮತ್ತು ಖಂಡಿತವಾಗಿ ಇನ್ನೊಂದು ಪಾಯಿಂಟ್ ಖಂಡಿತ ಇದಮ್ಮ, ನೀವು ಹೇಳ್ತೀನಿ ಅಂದ್ರಿ. ಇಷ್ಟೆಲ್ಲ ಆಯಿತು, ಪ್ರತಿಭಟನೆ ಕೇವಲ ಒಂದು ಫೋಟೋಗೆ ಸೀಮಿತ ಆಗೋಯ್ತು, ಸೋಷಿಯಲ್ ಮೀಡಿಯಾಗೆ ಸೀಮಿತ ಆಗೋಯ್ತು. ಇದುವರೆಗೂ ಬಿಸಿ ಎಲ್ಲಿಗೂ ತಟ್ಟಲೇ ಇಲ್ಲ. ಇಲ್ಲ, ಅವ್ರಿಗೆ ನಮಗೆ ನ್ಯಾಯ ಕೊಡಿಸೋವರೆಗೂ ಹೋರಾಟ ಮಾಡ್ತೀವಿ. ಯಾಕೆ ಅಂತೇಳಿದ್ರೆ ನಾವು ಈಗ FIR ಆಗಿರೋದ್ರಿಂದ ಅವ್ರಿಗೆ ಕ್ಷಮೆ ಕೇಳ್ತೀವಿ ಅಂತ ಹೇಳಿ ಏನೋ ಪೇಪರು ಮೀಡಿಯಾದಲ್ಲೆಲ್ಲ ಹೇಳಿದ್ದಾರೆ. ಕ್ಷಮೆ ಅಲ್ಲ, ಇದಕ್ಕೆ ಖಂಡಿತ ನ್ಯಾಯಾಲಯ ಅವ್ರಿಗೆ ಶಿಕ್ಷೆ ಕೊಡಬೇಕಂತ ನಾನು ಈ ಮೂಲಕ ಎಲ್ಲ ಮೀಡಿಯಾ ಮೂಲಕ ಮನವಿ ಮಾಡ್ತೀನಿ. ಎಷ್ಟು FIRಗಳು, ಎಷ್ಟು ಕಂಪ್ಲೇಂಟ್ಗಳು ಯಾವ ರೀತಿ ಮುಂದುವರೆದಿದೆ ನೋಡಿದೀವಿ. ಆದರೆ ಒಬ್ಬ ಮಹಿಳೆ ಮಾತಾಡಬೇಕು, ದೇಶದ ಶಕ್ತಿಯನ್ನು ತೋರಿಸ್ಬೇಕು, ಇದಾಗಿಲ್ಲ ಇಲ್ಲಿವರೆಗೂ. ಸರ್, ಇದು ಯಾಕೆ ಆಗಿಲ್ಲ ಅಂತ ಅನ್ನೋದು ಕ್ವಶನ್ ಅಲ್ಲ. ಒಬ್ಬ ಮಹಿಳೆಗೆ ಅಂತ ಅಲ್ಲ, ಕೆಲವು BJP ಅವರು ಕಾಂಗ್ರೆಸ್ ಮೇಲೆ ಆ ಥರ ಹೇಳಿದ್ದಾರೆ, ಈ ಥರ ಹೇಳಿದ್ದಾರೆ ಅಂತ ತಿರ್ಗಾ ಸಿದ್ದರಾಮಯ್ಯ ನಮ್ಮ ಮುಖ್ಯಮಂತ್ರಿ ಮೇಲೇನೇ ಹೇಳ್ತಾ ಇದ್ದಾರೆ. ಸೊ ಅವರು ಫಸ್ಟು ಯಾವ ರೀತಿ ಹಿಂದುತ್ವ ಸಂಸ್ಕೃತಿ ಅಂತ ಎಲ್ಲ BJPಯಲ್ಲಿ ಹೇಳ್ಕೊಂಡು ಬರ್ತಾರಲ್ಲ, ಇವಾಗ ಅವರ BJP ಪಕ್ಷದಲ್ಲಿ ಯಾರು MLC ರವಿ ಇದ್ದಾರೆ, ಅವರು ಈ ಥರ ಮಾತಾಡಿದಾರಲ್ವ, ಅದು ಸಂಸ್ಕೃತಿನಾ? ಅಲ್ಲ, ಹಾಗಾದ್ರೆ DCM DK ಶಿವಕುಮಾರ್ ಅವರು ಒಂದು ಸರಿ ರಾಹುಲ್ ಗಾಂಧಿ ಅವರು ಬಂದಾಗ ಒಂದು ಮಹಿಳೆಯನ್ನ ತಳ್ಳಿದ್ರು. ಅದನ್ನ ನೀವು ಕೂಡ ನೋಡಿದಿರಾ. ಇಲ್ಲಿರೋ ಅಷ್ಟು ಜನ ಕಾಂಗ್ರೆಸ್ನ ಮಹಿಳೆಯರಾಗಿರ್ಬೋದು, ಪಕ್ಷದವರಾಗಿರ್ಬೋದು, ಆ ನಡೆಯನ್ನು ಯಾಕೆ ಯಾರು ವಿರೋಧ ಮಾಡಲಿಲ್ಲ ಅವಾಗ? ಸರ್, ಅದು ತಳ್ಳಿಲ್ಲ ಅವರು. ಆ ಕಡೆ ಶಿ ವಾಸ್ ಬ್ಲಾಕಿಂಗ್ ದ ವೇ, ಅದಕ್ಕೆ ಸ್ವಲ್ಪ ಈ ಕಡೆ ಮಾಡಿದ್ರು. ಅವರು ನಮ್ಮ ಕಾರ್ಯಕರ್ತೇನೆ ಆ್ಯಂಡ್ ವಿ ಆಲ್ ನೋ ಹರ್ ವೆರಿ ವೆಲ್. ಸೊ ನಿಮ್ಮ ಕ್ವೆಶನ್ ಅವ್ರಿಗೆ ಏನು ಕೇಳಿದ್ರಿ, ಲೈಕ್ ಎಷ್ಟೊಂದು ಜನ ನೀವು ಆಗಲೇ ಕಂಪ್ಲೇಂಟ್ಸ್ ಆಗಿದ್ರು, ಯಾಕೆ ಅದಕ್ಕೆ ಸೊಲ್ಯೂಷನ್ ಸಿಕ್ಕಿಲ್ಲ ಅಂತ. ನನ್ನ ಪ್ರಕಾರ ಏನಂದರೆ, ನಾವು ಫಸ್ಟು BJP, ಕಾಂಗ್ರೆಸ್, JDS ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ಅನ್ನೋದನ್ನ ಫಸ್ಟ್ ಬಿಡಬೇಕು. ಇದನ್ನ ನಾವು ಪಕ್ಷದ ಹೊರತುಪಡಿಸಾಗಿ ನೋಡಬೇಕು. ಅದನ್ನು ಮಹಿಳೆ ಪ್ರಾಬ್ಲಮ್ ಅಂತ ನೋಡಬೇಕು. ಮಹಿಳೆ ಪ್ರಾಬ್ಲಮ್ ಆಯಿತು ಅಂದಾಗ ನಾವು ಪಕ್ಷ ನೋಡಬಾರ್ದು. ಅಲ್ಲ, ಪಕ್ಷ ನೋಡಬಾರ್ದು ಅಂದರೆ ಮತ್ತೆ ನೀವು ಅದು DK ಶಿ ಅವರು ಮಾಡಿದ್ದನ್ನ ಅಲ್ಲೇ ತಿರಸ್ಕಾರ ಮಾಡಬೇಕಿತ್ತು. ಸರ್ ಅಲ್ಲ ಸರ್, ಅವ್ರಿಗೆ
ನಿಮ್ಗೆ ಅದು ಫುಲ್ ಕ್ಲಿಪ್ಪಿಂಗ್ ನೋಡ್ಲಿಲ್ಲ ಅಂತ ನೋಡಿದ್ದೀನಿ ಮೇಡಮ್, ಖಂಡಿತ ನಾನು ನೋಡಿದ್ದೀನಿ. ಮಹಿಳೆಯರನ್ನ ಅವರು ತಳ್ಳುವಂತ ಪ್ರಯತ್ನವನ್ನ ನಾನು ಕೂಡ ನೋಡಿದ್ದೇನೆ, ಯಾವುದು ಕೂಡ ಎಡಿಟ್ ಮಾಡಿಲ್ಲ. ಹೇಳಿ, ನೀವೇನು ಹೇಳ್ತೀರಾ ಇದಕ್ಕೆ? ಸರ್, ನಮ್ಮ ಡಿ ಕೆ ಶಿವಕುಮಾರ್ ಅವರು ಯಾವತ್ತೂ ಹೆಣ್ಮಗುನ ಕೀಳಾಗಿ ನೋಡಿಲ್ಲ. ಏನೋ ಅಕಸ್ಮಾತಾಗಿ ಅವರು ತಳ್ಳಿರ್ಬೋದು, ಆದರೆ ಬೇಕು ಅಂತ ಅವ್ರು ಬೇಕು ಅಂತ ತಳ್ಳಿಲ್ಲ. ಅವರು ಮಹಿಳೆಯರು ಅಡ್ಡ ಬಂದಾಗ ಅವ್ರಿಗೆ ಸ್ವಲ್ಪ ಪ್ರೋಟೋಕಾಲ್ಸ್ ಇರುತ್ತೆ, ಅದನ್ನ ಅವರು ಮೇಂಟೈನ್ ಮಾಡಿರ್ಬೋದೇ ಹೊರತು ಬೇಕು ಅಂತ ತಳ್ಳಿಲ್ಲ. ಮತ್ತೆ ಇನ್ನೊಂದು BJP ಎತ್ರ ನಾರ್ಯಸ್ತು ಪೂಜೆಂತೆ ತತ್ರ ರಮಂತೆ ದೇವತಾಹ ಅಂತ ಹೇಳ್ತೀವಿ. ಮತ್ತೆ ಈ ಕಡೆ ಬರ್ತೀನಿ, ಮತ್ತೆ ಈ ಕಡೆ ಖಂಡಿತ ಬರ್ತೀನಿ. ಈಗ ಡಿ ಕೆ ಶಿವಕುಮಾರ್ ಅವರ ವಿಚಾರ ಆಯ್ತು, ಇವರು ರವಿಕುಮಾರ್ ಅವರ ವಿಚಾರ ಆಯ್ತು. ನಾನು ಕೇಳೋದು, JDS ಪಕ್ಷದಿಂದ ಕೂಡ ಮಾತು ಬಂತು, ರವಿಕುಮಾರ್ ಅವರ ಮಾತು ಬಂತು, ಮತ್ತೊಂದು ಕೇಂದ್ರ ಸಚಿವರ ಮಾತು ಬಂತು. ಇಷ್ಟೆಲ್ಲ ಆದ್ರೂ ಕೂಡ ಇಲ್ಲಿರೋ ಅಷ್ಟು ಮಹಿಳೆಯರು ಕಾಂಗ್ರೆಸ್ ಬಗ್ಗೆ ಮಾತಾಡೋದಿರ್ಬೋದು, BJP ಬಗ್ಗೆ ಮಾತಾಡೋದಿರ್ಬೋದು, ಆದ್ರೆ ಪ್ರಾಕ್ಟಿಕಲಿ ಪಕ್ಷವನ್ನ ಹೊರತುಪಡಿಸಿ ಯಾಕೆ ಹೋರಾಟ ಆಗಿಲ್ಲ? ಯಾಕೆ ಇದುವರೆಗೂ ಮಹಿಳಾ ಶಕ್ತಿಯನ್ನ ತೋರಿಸಿಲ್ಲ? ಸರ್, ರವಿಕುಮಾರ್ ಅವರು ABUPಯಿಂದ ಬಂದಂಥವ್ರು. ಅವರು ಮಹಿಳೆಯರಿಗೆ ಗೌರವ ಕೊಡೋದು ಅವ್ರಿಗೆ ಗೊತ್ತಿದೆ. ಅವರು 35 ವರ್ಷಗಳ ಸರ್ವಿಸಲ್ಲಿ ಸಾಮಾನ್ಯ ಕಾರ್ಯಕರ್ತರು ಕೂಡ ಗೌರವಿತವಾಗಿ ಮಾತಾಡ್ತಾರೆ. ಈಗ ಮಾತಾಡಿದ್ ಸರಿನಾ? ಕೇಳಿ, ಅದಕ್ಕೆ ನಿಮ್ಮ ಹತ್ರ ಯಾವ್ದಾದ್ರು ಒಂದು ವಿಡಿಯೋ ಇದೆಯಾ? ಅವ್ರ ಹೇಳಿನ ಕಾರ್ಯ ಮಾಡಿ. ಹಾಗಾದ್ರೆ ಅವ್ರು ಈಗ ಮಾಡಿದ್ ಸರಿ ಅಂತೀರಾ? ಅದನ್ನ ನೀವು ಕಾಂಗ್ರೆಸ್ ಅವರು ತಿರುಚುತ್ತಾ ಇದ್ದಾರೆ. ಹಾಗಾದ್ರೆ ರವಿಕುಮಾರ್ ಅವ್ರು ಮಾತಾಡಿರೋದು ಸರಿನಾ? ಇಲ್ಲ, ಮಾತಾಡಿರೋದು ಅವ್ರು ಏನ್ ಹೇಳಿದ್ರು ಕೇಳಿ. ಅವ್ರು ಹೇಳಿದ್ದೇನು? ರಾತ್ರಿ ಎಲ್ಲ ಕಾಂಗ್ರೆಸ್ ಅಧಿಕಾರಿಗಳು ಕೆಲಸ ಮಾಡ್ತಾರೆ, ಬೆಳಿಗ್ಗೆ CM ಅವರ ಕೆಲಸ ಮಾಡ್ತಾರೆ ಅಂದ್ರೆ ವಿನಃ ಅವರು ವೈಯಕ್ತಿಕವಾಗಿ ಚರ್ಚೆ ಮಾಡಿಲ್ಲ. ಇಲ್ಲಿ ವಾಪಸ್ ಗಮನಿಸಬೇಕಾಗಿದೆ. ನೋಡಿ, ಈಗ ನೀವು ಮಾಡಿದ್ದನ್ನೇ ಅವ್ರು ಮಾಡ್ತಾರೆ. ನೀವು ಡಿ ಕೆ ಶಿವಕುಮಾರ್ ಅವ್ರನ್ನ ಸಮರ್ಥನೆ ಮಾಡ್ಕೊಂಡ್ರಿ, ಅವರು ರವಿಕುಮಾರ್ ಅವ್ರನ್ನ ಸಮರ್ಥನೆ ಮಾಡ್ಕೊಳ್ತಿದ್ದಾರೆ. ಹೇಳಿ. ಹಾಗಾದ್ರೆ ಮೇಡಮ್ ಅವ್ರು ಹೇಳ್ತಿದ್ರು, ಹಾಗಾದ್ರೆ ಮಾಧ್ಯಮನೇ ಸುಳ್ಳ, ನೀವು ತೋರಿಸಿದ್ದು ಸುಳ್ಳ ಅಂತ ನೀವ್ ಹೇಳ್ಬಿಡಿ. ಅಲ್ಲ, ಪ್ರಜಾಪ್ರಭುತ್ವ ಯಾರು ಏನ್ ಬೇಕಾದ್ರೂ ಹೇಳ್ಬೋದು. ಈಗ ನಾನ್ ನೋಡಿದ್ದೀನಿ ವಿಡಿಯೋನ, ನೀವು ನೋಡಿದ್ದೀರಾ ವಿಡಿಯೋನ. ಅವರು BJPಯನ್ನ ಅವರು ಸಪೋರ್ಟ್ ಮಾಡ್ತಾರೆ, ನೀವು ಡಿ ಕೆ ಶಿವಕುಮಾರ್ ಅವರನ್ನ ಸಪೋರ್ಟ್ ಮಾಡ್ತಿಲ್ಲ. ಡಿ ಕೆ ಶಿವಕುಮಾರ್ ಅವ್ರನ್ನ ಸಪೋರ್ಟ್ ಮಾಡ್ತಿಲ್ಲ. ಅವತ್ತು ರಾಹುಲ್ ಗಾಂಧಿ ಅವ್ರು ಬಂದಾಗ Z+ ಇರುತ್ತೆ, ಹಾಗಾಗಿ ನಮ್ಮ ಹೆಣ್ಮಕ್ಳು ನುಗ್ಲಾದಾಗ ತೊಂದರೆ ಆಗುತ್ತೆ ರಾಹುಲ್ ಗಾಂಧಿ ಅವ್ರಿಗೆ ಅಂತ ಹೇಳಿ ಸೈಡ್ ನಿಂತ್ಕೊಳ್ರಮ್ಮ ಅಂತ ಹೇಳಿ ನಮ್ಮನ್ನೆಲ್ಲರೂ ಹೇಳ್ತಾರೆ. ಅದನ್ನ ನಾವು ಪಾಸಿಟಿವ್ ಆಗಿ ತಗೊಳ್ತೀವಿ. ಯಾಕೆಂದ್ರೆ ಆಸ್ ಎ ಸ್ಟೇಟ್ ಪ್ರೆಸಿಡೆಂಟ್ ಆಗಿ ನಮ್ಮನ್ನ ಒಂದು ಪ್ರೋಟೋಕಾಲ್ ಮೇಂಟೈನ್ ಮಾಡಿ ಅಂತ ಹೇಳ್ತಾರೆ. ಈಗ ಒಂದು ಪಾಯಿಂಟ್ ಏನಂದ್ರೆ, ಹೆಣ್ಣು ಮಕ್ಕಳ ವಿಚಾರದಲ್ಲಿ ಪಕ್ಷಾತೀತವಾಗಿ ನೀವೆಲ್ಲರೂ ನಿಲ್ಬೇಕಿತ್ತಲ್ವಾ? ಪ್ರೋಟೋಕಾಲ್ ಮೇಂಟೈನ್ ಮಾಡಿ ಶಿಸ್ತು ಪಾಲಿಸಿ ಅಂತ ಹೇಳ್ತಾರೆ. ನಮ್ಮ ಡಿ ಕೆ ಶಿವಕುಮಾರ್ ಒಂದು ಪಕ್ಷದ ಅವರು ಅಧ್ಯಕ್ಷರಾಗಿ ಯಾವತ್ತೂ ಹೆಣ್ಮಕ್ಳನ್ನ ಆ ಥರ ನೀಡೇ ಇಲ್ಲ. ಹೆಣ್ಮಕ್ಳಿಗೆ ಧೈರ್ಯ. ಶಿವಕುಮಾರ್ ಅವರು ಅಧ್ಯಕ್ಷರಾದ್ಮೇಲೆ ಇವತ್ತೇನಾದ್ರೂ ಮಹಿಳೆಯರು ನಮ್ಗೆ ಸ್ಥಾನಮಾನಗಳು ಸಿಕ್ಕಿದೆ ಅಂದ್ರೆ ಅದಕ್ಕೆ ಡಿ ಕೆ ಶಿವಕುಮಾರ್. ಆಯ್ತು. ಇಷ್ಟು ಜನ ಕೇಳ್ತೀನಿ, JDS ನ ಒಬ್ಬ ಹಿರಿಯ ನಾಯಕರು ಸುಮಲತಾರ್ ಅವರನ್ನ ಮಾತಾಡಿದ್ದನ್ನ ನೀವೆಲ್ಲರೂ ನೋಡಿದೀರಾ. ಇವತ್ತು ಮಾತಾಡ್ತಿರೋಂತ ಇಷ್ಟು ನಾಯಕರು ನೀವೇನಿದ್ದೀರಾ, ಮಹಿಳೆಯರೇನಿದ್ದೀರಾ, ಅವತ್ತೊಬ್ರು ಮಾತಾಡ್ಲಿಲ್ಲ. ಯಾಕೆ? ಅವತ್ತೂ ಮಾತಾಡಿದೀವಿ, ಇವತ್ತೂ ಮಾತಾಡಿದೀವಿ. ಐ ವಾಂಟ್ ಟು ಕನ್ಕ್ಲೂಡ್ ಒನ್ ಥಿಂಗ್. ಅವಾಗಲೇ ನೀವು ಕಂಟಿನ್ಯೂ ಮಾಡ್ಲಿಕ್ಕೆ ಬಿಟ್ಟಿಲ್ಲ. ಐ ವಾಂಟ್ ಟು ಕನ್ಕ್ಲೂಡ್ ದಟ್. ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಮಹಿಳೆ ವಿಚಾರ ಬಂದಾಗ ದಯವಿಟ್ಟು BJP ಕಾಂಗ್ರೆಸ್ ಅಂತ ಮಾಡಬಾರ್ದು. ಏನು ನಮ್ಮ ಎಕ್ಸಿಕ್ಯೂಟಿವ್ ಇದೆ, ನಮ್ಮ ಜುಡಿಷಿಯರಿ ಇದೆ, ದೇ ಶುಡ್ ಟೇಕ್ ಎ ಸುಮೋಟೋ ಕೇಸ್ ಅಗೇನ್ಸ್ಟ್ anybody who talks against. ಇದು ಮಹಿಳೆಯರ ಶಕ್ತಿ ನೀವು ತೋರಿಸ್ಕೊಡ್ಬೇಕು. ಅಮ್ಮ, ನೀವು ಹೇಳಿ, ಏನು ಹೇಳ್ತಿದ್ರಿ? ಸರ್, ಈಗ ಏನಿಲ್ಲಿ ನೀವು ಹೇಳ್ತಾ ಇದ್ದೀರಾ BJP ಕಾಂಗ್ರೆಸ್ ಅಂತ, ಇದನ್ನೆಲ್ಲ ಹೊರತುಪಡಿಸೇ ಮಾತಾಡಬೇಕು. ಈಗ ನಮ್ಮ ಇಡಿಯಟ್ ರವಿಕುಮಾರ್ ಅವರು ಒಬ್ಬ IAS ಬಗ್ಗೆ ಮಾತಾಡ್ತಾರೆ ಅಂತಂದರೆ, ಅವರು ಕತ್ತೆ ಸಾಕೋಕ್ಕೂ ಲಾಯಕ್ಕಿಲ್ಲ. ಯಾರ್ದೋ ಕೈ ಕಾಲು ಹಿಡಿದು MLC ಹಾಕ್ಬಿಟ್ಟಿದ್ದಾರೆ. MLC ಆದ ತಕ್ಷಣ ಯಾವುದೋ ಒಂದು ಹಗರಣದ ಒಂದು ಫೈಲ್ ಕೊಟ್ಟಿರ್ತಾರೆ. ಹೆಸರೇ ಇಲ್ಲಿ ಹೇಳೋ ಬದಲು ನಾನು ಹೇಳ್ತಿರೋದು, ಇಲ್ಲಿ ಹೇಳೋ ಬದಲು ಬೀದಿಗೆ ಬರಬೇಕಿತ್ತು, ಹೋರಾಟ ಮಾಡಬೇಕಿತ್ತು. BJP ಪಕ್ಷದಲ್ಲಿ ಇರೋ ಅಂತ MLC ಆಗಿರ್ಲಿ, ಅಧಿಕಾರಿಗಳಾಗಿರ್ಲಿ, ಹೆಣ್ಮಕ್ಳಿಗೆ ಗೌರವ ಕೊಟ್ಟಿರೋದು ಎಲ್ಲಿದೆ? ಎಲ್ಲಿ ಯಾವಾಗ ಗೌರವ ಕೊಡ್ತಿಲ್ಲ ಅಂದ್ರೆ ಗೌರವನ ಸಂಪಾದನೆ ಮಾಡಬೇಕಾಗಿರೋದು ಮಹಿಳೆಯರ ಎಲ್ಲರ ಕರ್ತವ್ಯ. ಸರ್, ಈಗ ಸಾಹೇಬ್ರು ಹೇಳಿದ್ದಾರೆ, ಹೆಣ್ಮಕ್ಳನ್ನ ಅವ್ರು ಬಟ್ಟೆ ಬಿಚ್ಚಿಲ್ಲಲ್ಲ, ಅವ್ರ ಮಾತೆ ಅಲ್ವಾ ಹೇಳಿದ್ರು. ಹಾಗಾದ್ರೆ ಮಾತು ಹೇಳಿ ಬೇರೆ, ಬಟ್ಟೆ ಬಿಚ್ಚೋದು ಬೇರೆನಾ? ಇವಾಗ ಬಟ್ಟೆ ಬಿಚ್ಚಿ ಹೇಳಿದ್ರೆ ಮೇಡಮ್, ಅದೇ ನಾನು ಹೇಳ್ತಿರೋದು. ಈಗ ನೀವಿಷ್ಟು ಜನ ಈ ಮಾತನ್ನು ಕೇಳಿಸ್ಕೊಂಡ್ರಿ, ಮಹಿಳೆಯರನ್ನ ಗೌರವ ಕೊಟ್ಟಿಲ್ಲ ಅಂದ್ರೆ ಮೈನ್ ಸ್ಟ್ರೀಮ್ಗೆ ನೀವು ಬಂದಿಲ್ಲ ಅನ್ನೋದು ನಿಮ್ಮೆಲ್ಲರ ತಪ್ಪಾಗುತ್ತಲ್ವಾ?
ಹೌದು, ಎಲ್ಲರೂ ತಪ್ಪಾಗುತ್ತೆ. ಎಲ್ಲರೂ ಇದ್ರ ಬಗ್ಗೆ ನಾವು ನಮ್ಮ ಪಕ್ಷದಿಂದ ನಿನ್ನೆ ನಾವು ಮಹಿಳಾ ಆಯೋಗಕ್ಕೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಬಂದಿದ್ದೀವಿ. ಅವ್ರಿಗೆ FIR ಆಗಿದೆ ಅಂತ ಹೇಳಿದ್ರು, ಬೇಲ್ಗೆ ಅಪ್ಲೈ ಮಾಡ್ತಾ ಇದ್ದಾರೆ ಅಂತ. ಹಾಗಾದ್ರೆ FIR ಆಯ್ತು ಅಂದ್ರೆ ಹೋರಾಟ ನಿಲ್ಸ್ಬಿಡೋದಾ? ಇಲ್ಲ ಸರ್, ಯಾಕೆ ಅವು ಇದು BJP-ನಲ್ಲಿ ಎಲ್ಲಾನು ಅಷ್ಟೇ, CT ರವಿಯಿಂದ ಮತ್ತೆ ರವಿಕುಮಾರ್ ಅವರಿಂದ ಕೋರ್ಟ್ ಅರೆಸ್ಟ್ ಮಾಡಬೇಡಿ ಅಂತ ಹೇಳಿದ್ರೆ, ಇಲ್ಲಿ ಒಂದು ಮಾತನ್ನು ಕೇಳಿಸ್ಕೊಳ್ಳಿ, ಮತ್ತೆ ಕೋರ್ಟ್ ಅರೆಸ್ಟ್ ಮಾಡಬೇಡಿ ಅಂತ ಹೇಳಿದೆ ಅಂದ್ರೆ ಯಾರು ಅಪೀಲ್ ಹೋಗಲ್ಲ. ಹಂಗಾರೆ ಹೆಣ್ಮಕ್ಳ ಬಗ್ಗೆ ಯಾರು ಏನ್ ಬೇಕಾದ್ರೂ ಮಾತಾಡಿ ಆಮೇಲೆ ಕ್ಷಮೆ ಕೊಡ್ಬೋದಾ? ಸಿದ್ದರಾಮಯ್ಯನವರ ಸರ್ಗ ಕೈ ಹಾಕಿದ್ರು ಸರ್ ಅಲ್ಪಸಂಖ್ಯಾತ ಮಹಿಳೆಗೆ. ಇದೇ ಕಾಂಗ್ರೆಸ್ ಕಾರ್ಯಕರ್ತರು ಬೀದಿಗೆ ಇಳಿದು ಮತ್ತೆ ಕಾಂಗ್ರೆಸ್ ಬಿಜೆಪಿ ಆಯ್ತು, ಮತ್ತೆ ಕಾಂಗ್ರೆಸ್ ಬಿಜೆಪಿ ಆಯ್ತು, ಮತ್ತೆ ಕಾಂಗ್ರೆಸ್ ಬಿಜೆಪಿ ಆಯ್ತು. ಇದು ಮಹಿಳೆ ಇಲ್ಲಿ ಕ್ಲಾರಿಟಿ ನೋಡಿ, ಕ್ಲಾರಿಟಿ ನೀವು ನೋಡಿ. ಅಷ್ಟು ಜನ ಕ್ಲಾರಿಟಿ ಕೇಳಿಸ್ಕೊಳ್ಳಿ. ಏನಕ್ಕೆ ಮಹಿಳೆಯರು ಇವತ್ತಿಗೂ ಮುನ್ನೆಲೆಗೆ ಬಂದಿಲ್ಲ? ಮಹಿಳೆಯರು ಮುನ್ನೆಲೆಗೆ ಬಂದಿಲ್ಲ ಅನ್ನೋದು ಒಂದೇ ಒಂದು ರೀಸನ್, ಹೆಣ್ಣು ಮಕ್ಕಳಲ್ಲಿ ಒಗ್ಗಟ್ಟಿಲ್ಲ. ಕಾಂಗ್ರೆಸ್ ಬಿಜೆಪಿ ಮಾತಾಡ್ತಾ ಇದ್ದೀರಾ, ಈ ಒಂದು ನಿಲುವನ್ನ ನೀವು ತಡಿಬೇಕಾಗತ್ತೆ. ಮತ್ತೊಂದ್ ಕಡೆ ಪುರುಷರನ್ನು ಕೂಡ ಕೇಳ್ತೀನಿ, ರಾಜಕೀಯವಾಗಿ ಹೊರತುಪಡಿಸಿ, ನಿಮ್ಮ ಪಕ್ಷವನ್ನ ಹೊರತುಪಡಿಸಿ ರಾಜ್ಯದಲ್ಲಿ ಹೆಣ್ಣು ಮಕ್ಕಳನ್ನ ನಡೆಸ್ಕೊಳ್ತಿರೋ ರೀತಿ, ಮಾತಾಡ್ತಿರೋ ರೀತಿ ಸರಿನಾ ಸರ್? ಅದು ಖಂಡಿತ ತಪ್ಪು. ಈ ಬಿಜೆಪಿಯಲ್ಲಿ ಏನಾಗಿದೆ, ಬ್ಲಡ್ ಗ್ರೂಪ್ ಅವ್ರಿಗೆ ಬಿಜೆಪಿ JDS ಬೇಡ ಸರ್. ಅವರೇ ಹೇಳ್ತಾ ಇರೋದು ದೇಶ್ ಬಚಾವೋ ಬೇಟಿ ಪಡಾವೋ ಅಂತ ಹೇಳ್ತಾರೆ. ಬೇಟಿ ಒಬ್ರು IAS ಆದ್ರೆ ಇವ್ರಿಗೆ ತಡೆಯೋಕ್ಕಾಗಲ್ಲ. ರವಿಕುಮಾರ್ ಅವ್ರಿಗೆ ಒಂದೇ ಒಂದು ಕ್ವಶನ್ ಕೇಳ್ತೀನಿ. ಈ ರಜನಿ ಸಂತೋಷ್ ಅವ್ರು ಏನಿದ್ದಾರೆ, ಅವ್ರು IAS ಆಗಿದ್ದಾರೆ. ಅವ್ರು ನಾಳೆ ಬೇಕಿದ್ರೆ ಅವರು ಚುನಾವಣೆ ನಿಂತ್ಕೊಂಡ್ರೆ ಅವ್ರು MLA ಆಗ್ಬೋದು. ಆದ್ರೆ ನಿಮ್ಮ ಕೈಯಲ್ಲಿ ತಾಕತ್ತಿದೆಯಾ? ನೀವೇನಾದ್ರೂ IAS ಆಫೀಸರ್ ಆಗಕ್ಕೆ ನಿಮ್ಗೇನಾದ್ರು ಯೋಗ್ಯತೆ ಇದೆಯಾ ಅಂತ ಕೇಳ್ತೀನಿ ಸರ್. ಹೇಳಿ 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 ಈಗ ಓಪನ್ ಸ್ಟೇಟ್ಮೆಂಟ್ ಎಲ್ಲೂ ಕೊಟ್ಟಿಲ್ಲ ಸರ್. ಒಂದ್ ನಿಮಿಷ, ಅವ್ರು ಹೇಳಿದ್ರು ಸಿದ್ದರಾಮಯ್ಯ ಅವರು ಹೆಣ್ಮಕ್ಳು ಬಟ್ಟೆ ಹೇಳಿದ್ರು ಅಂತ ಹೇಳಿದ್ರು. ಇದೇ ತರ ನೋಡಕ್ ಹೋದ್ರೆ ಬಿಜೆಪಿಯಲ್ಲಿ ಇರೋರು ದೊಡ್ಡ ದೊಡ್ಡ ವ್ಯಕ್ತಿಗಳು ಅನ್ಸ್ಕೊಂಡಿರೋ ಎಷ್ಟು ಜನ ಮಹಿಳೆಯರಿಗೆ ಅನ್ಯಾಯ ಮಾಡಿಲ್ಲ. ಹಾಗಾದ್ರೆ ಇದು ಬಿಜೆಪಿ ವರ್ಸಸ್ ಕಾಂಗ್ರೆಸ್ ವಾರ ಆಯ್ತು. ಮತ್ತೆ ಹೇಳ್ತಾ ಇದ್ದೀನಿ ನಾನು, ಇವಾಗ ಬಿಜೆಪಿ ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಬರೀ ರೇಪಿಸ್ಟ್ ಗಳಿಗೆ, ಅತ್ಯಾಚಾರ ಮಾಡೋರ್ಗೆ ಅವ್ರನ್ನ ಸಮರ್ಥಿಸ್ಕೊಂಡು ಅವ್ರನ್ನ ಸೇಫ್ ಮಾಡ್ತಿದ್ದಾರೆ ಹೊರತು ಹೆಣ್ಮಕ್ಳಿಗೆ ಯಾವುದೇ ರೀತಿ ಹೆಣ್ಮಕ್ಳಿಗೆ ಇದುವರೆಗೂ ನ್ಯಾಯ ಸಿಕ್ಕಿಲ್ಲ. ಮೇಡಮ್, ಇದನ್ನ ಮಾಧ್ಯಮದ ಮುಂದೆ ಹೇಳೋ ಬದಲು ನೀವು ಅಷ್ಟು ಜನ ಬೀದಿಗೆ ಇಳಿದ್ರೆ ಒಂದು ಹೋರಾಟನೇ ಆಗುತ್ತಲ್ಲ ಸರ್. ಹೆಣ್ಮಕ್ಳನ್ನ ಬೀದಿಗೆ ಬರಕ್ ಬಿಡ್ತಾ ಇದ್ದಾರಾ? ಯಾಕೆ ಬಿಡ್ತಾ ಇಲ್ಲ ನೀವು? ಮೇಡಮ್, ನಮ್ಮ ಹಕ್ಕನ್ನ ನಾವು ಪಡಿಬೇಕು, ಸಂವಿಧಾನ ಇದೆ, ನಮ್ಮ ಹಕ್ಕನ್ನ ನಾವು ಪಡಿಬೇಕು. ಪಕ್ಷದ ಚೌಕಟ್ಟಿನಲ್ಲಿ ಯೋಚನೆ ಮಾಡ್ತಿರೋದ್ರಿಂದ, ಸ್ಥಾನಮಾನ ಯೋಚನೆ ಮಾಡ್ತಿರೋದ್ರಿಂದ ಮಹಿಳೆಯರು ಬೀದಿಗೆ ಬರ್ತಿಲ್ಲ. ಖಂಡಿತವಾಗ್ಲು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೆಣ್ಮಕ್ಳಿಗೋಸ್ಕರ ಅಷ್ಟೊಂದು ಹೋರಾಟ ಮಾಡಿ ಹೆಣ್ಣು ಹೊರಗಡೆ ಬರಬೇಕು, ಸಂವಿಧಾನದಲ್ಲಿ ನೀನು ಎಲೆಕ್ಷನ್ ಏನು ಅಸೆಂಬ್ಲಿಯಲ್ಲಿ ನಿಲ್ಬೇಕು, ಹೆಣ್ಮಕ್ಳು ಹೊರಗಡೆ ಬರಬೇಕು, ಒಂಟಿ ಹೆಣ್ಣು ಹೋರಾಡಬೇಕು ಅನ್ನೋ ಅದಕ್ಕೆ ಮಾತ್ರ ಸೀಮಿತ ಆಗಿದೆ ಅಷ್ಟೇ. ಇದು ಸೀಮಿತ ಆಗಿದೆ ಸರ್. ಈಗ ನೀವೇ ನೋಡಿ, ಹೆಣ್ಮಕ್ಳು ರಾಜಕೀಯದಲ್ಲಿ ಹೊರಗಡೆ ಬರ್ತಾ ಇದ್ರೆ ಅನಿಟ್ರಾಪ್ ಮಾಡ್ತಾರೆ, ಸೆಕ್ಷುವಲ್ ಆಗಿ ಅವರು ಹರಾಜ್ ಮಾಡ್ತಿದ್ದಾರೆ, ಬೇರೆ ಬೇರೆ ಅವಾಚ್ಯ ಶಬ್ದಗಳಿಂದ ಮಾಡ್ತಾರೆ. ಇದೆಲ್ಲ ಯಾವ ಪಕ್ಷದಿಂದ ನಡೀತಾ ಇದೆ? ಫ್ರೀಡಮ್ ಕೊಟ್ಟಿದ್ದೀರಾ, ಹೆಣ್ಮಕ್ಳು ಫ್ರೀಡಮ್ ಕೊಟ್ಟಿದ್ದೀರಾ, ಮಾತಾಡ್ತಾರೆ. ಈಗ ನಾನು ನಿಮ್ ಇಷ್ಟು ಜನ ಗೌರವ ಕೊಡ್ತಿದ್ದೀನಿ ಅಂದ್ರೆ, ನಾನು ನಿಮ್ ಇಷ್ಟು ಜನ ಗೌರವ ಕೊಡ್ತೀನಿ, ಅದನ್ನ ನಾವು ಉಳಿಸ್ಕೊಂಡಿದೀವಿ. ಆ ರೀತಿ ಒಮ್ಮೆ ಅಲ್ಲ, ಮತ್ತೆ ಬರ್ತೀನಿ. ಮತ್ತೆ ಹೇಳಿ ಸರ್, ನೀವು ಇಷ್ಟೋ ತನಕ ಹೇಳಿದ್ರಲ್ಲ, ಅದಕ್ಕೆ ಏನ್ ಸೊಲ್ಯೂಷನ್ ಕೊಡ್ತಾ ಇದಾರೆ ಅಂತ. ನಮ್ಮ ಪಕ್ಷದವರು ವಿ ಆಲ್ ಆರ್ ಪ್ಲಾನಿಂಗ್ ಫಾರ್ ಗೋ ಟು PLI ಹಾಕ್ಬೇಕಂತ ನಾವು ತೀರ್ಮಾನ ಮಾಡಿದೀವಿ. ಇಟ್ ಈಸ್ ಫಾರ್ ವಿಮೆನ್, ಇಟ್ ಇಸ್ ನಾಟ್ ಫಾರ್ ಎನಿ ಪಾರ್ಟಿ, ಇಟ್ ಇಸ್ ಫಾರ್ ವಿಮೆನ್ ವಿ ಆರ್ ಸ್ಟ್ಯಾಂಡಿಂಗ್. ಮತ್ತೆ ನನ್ನ ಪಕ್ಷ 33% ನನಗೆ ರಿಸರ್ವೇಶನ್ ಕೊಟ್ಟಿದೆ. ನನ್ನ ನಿಮ್ಮ ಮಾತಾಯ್ತು. ಒಂದು ನಿಮಿಷ. 4 ಪಕ್ಷದ ಮುಖಂಡರಿದ್ದಾರೆ. ಒಂದು ನಿಮಿಷ ನನ್ನ ಮಾತು ಕೇಳಿ ದಯವಿಟ್ಟು. 4 ಪಕ್ಷದ ಮುಖಂಡರಿದ್ದಾರೆ. ಅವರಿಗೆ ನೇರವಾದ ಪ್ರಶ್ನೆಯನ್ನ ನೀವು ಕೇಳಬೇಕು. ಯಾಕಂದ್ರೆ ದೇ ಆರ್ ಆನ್ಸರಬಲ್ ಟು ದ ಪೀಪಲ್, ದೇ ಆರ್ ಆನ್ಸರಬಲ್ ಟು ದ ವೋಟರ್ಸ್, ದೇ ಆರ್ ಆನ್ಸರಬಲ್ ಟು ದ ವುಮೆನ್. ಕೇಳಿ ಯಾರು ಕೇಳ್ತೀರಾ ಕೇಳಿ. ಸರ್ ಹೇಳಿದ್ರು, ಅವರು ತುಂಬಾ ಒಳ್ಳೆ ವಾಕ್ಯದಲ್ಲಿ ಹೇಳಿದ್ರು. ಬೆಳಗ್ಗೆನೂ ಯಾರು ಹೆಸರು ಹೇಳಿ? ನಮ್ಮ ಬಿಜೆಪಿ ವರ್ತಕರು ಗೌಡ್ರು. ಓಕೆನಾ? ಅವ್ರು ಏನ್ ಹೇಳಿದ್ರು, ಬಹಳ ಒಳ್ಳೆ ಕೆಲಸ ಮಾಡ್ತಾ ಇರೋದ್ರಿಂದ ಪಾಪ ಅವ್ರ ಕನ್ಸರ್ನ್ ಮೇಲೆ ಬೆಳಗ್ಗೆನೂ ಕೆಲಸ ಮಾಡ್ತಾರೆ, ರಾತ್ರಿನೂ ಕೆಲಸ ಮಾಡ್ತಾರೆ ಅಂತ. ಸರ್, ನಾನು ಈ ತರ ಹೇಳ್ಬಾರ್ದು. ನಿಮ್ಮ ಮನೆ ಹುಡುಗಿ ಬಗ್ಗೆ ಹಿಂಗ್ ಮಾತಾಡಿದ್ರೆ ನೀವು ಇದೇ ತರ ಆನ್ಸರ್ ಕೊಡ್ತಾ ಇದ್ರಾ? ಗೌಡ್ರೆ ಸರ್, ನಿಮ್ ಕ್ವಶನ್ ಇದು. ನೀವು ಅವಾಗಲೇ ಅಷ್ಟು ಜನ ನಿಮ್ ಕ್ವಶನ್ಗಳನ್ನ ಶೂಟ್ ಮಾಡಿ ಅವ್ರ ಉತ್ತರ ಕೊಡ್ಬೇಕು. ಹೌದು, ಕನ್ಕ್ಲೂಡ್ ಮಾಡಿಲ್ಲ ನೀವು ಅವಾಗಲೇ. ನೋಡಿ, ಒಂದ್ ನಿಮಿಷ. ಯತ್ರ ನಾರ್ಯಸು ಪೂಜಂತೆ ರಮಂತೆ ತತ್ರ ದೇವತಾ ಅಂತ ಹೇಳ್ತಾರಲ್ವಾ, ಮತ್ತೆ ಮನ್ಮನ ಭವ ಅಂತ ಹೇಳ್ಕೊಂಡು ಮಕ್ಕಳಿಗೆ 33% ಅಮೆಂಡ್ಮೆಂಟ್ ಅಲ್ಲಿ ಪಾಸ್ ಮಾಡಿದ್ದಾರೆ. ಇನ್ನ ಬಿಲ್ ಪಾಸ್ ಆಗಿದೆ ಹೊರತು ಅದನ್ನ ಅವರು ಇದಕ್ಕೆ ತಗೊಂಡ್ ಬಂದಿಲ್ವ ಜಾರಿಗೆ. ಸರ್, ಒಂದ್ ನಿಮಿಷ. ಬಿಜೆಪಿ ಅವರು ಮಾಡ್ತಾ ಇರೋದೇ ತಪ್ಪು ಸರ್.
ಮನ್ ಕಿ ಬಾತ್ ಒಂದ್ ನಿಮಿಷ, ಮನ್ ಕಿ ಬಾತ್ ಅಂತಾರಲ್ವಾ, ಬೇಟಿ ಬಚಾವೋ ಬೇಟಿ ಪಡಾವೋ ಅಂತೀರಲ್ವಾ, ಏನ್ ಬೇಟಿ ಬಚಾವೋ ಮಾಡ್ತಾ ಇದ್ದೀರಾ? ಆದ್ರೆ ಬಿಜೆಪಿ ಅವರು ಯಾವಾಗ್ಲೂ ಭಾರತಾಂಬೆ ನಮ್ಮ ಸಂಸ್ಕೃತಿ ಹಿಂದುತ್ವ ಅಂತ ಹೇಳ್ತಾರೆ. ಹಿಂದುತ್ವ ಅಂತ ಅಂದ್ರೆ ಮಹಿಳೆನ ಈ ರೀತಿ ಅಗೌರವ ತೋರಿಸೋದೇ ಇವ್ರ ಸಂಸ್ಕೃತಿನ. ನೀವ್ ಯಾರು ಕೂಡ ನನ್ನನ್ನು ಕೇಳ್ತಾ ಇರೋದಲ್ಲ, ಅವ್ರನ್ನ ಕೇಳ್ಬೇಕು, ಅವ್ರು ಉತ್ತರ ಕೊಡ್ಬೇಕು. ಸರ್ ನಾನು ಗೌಡ್ರಿಗೆ ಕ್ವಶನ್ ಮಾಡ್ತಾ ಇದ್ದೀನಿ. ಒಂದ್ ನಿಮಿಷ ನಾನು ಗೌಡ್ರಿಗೆ ಕ್ವಶನ್ ಮಾಡ್ತಾ ಇದ್ದೀನಿ. ಹಾಗಾದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಆಗ್ಲಿ ಎಲ್ಲೇ ಆಗಿರ್ಲಿ ಹೆಣ್ಣು ಮಕ್ಳುಗಳು ಅವರು ಸಂಸಾರ ನಿಗ್ಸಕ್ಕೆ ಅವ್ರನ್ನ ಕಾಪಾಡ್ಕೊಳಕ್ಕೆ ನೈಟ್ ಡ್ಯೂಟಿ ಹೋಗ್ತಾರಲ್ವಾ, ಆ ನೈಟ್ ಡ್ಯೂಟಿ ಹೋಗೋದೇ ತಪ್ಪ ಹಂಗಾರೆ? ಹಾಗಾದ್ರೆ ಇದಿಷ್ಟು ಒಂದ್ ಕಡೆ ಪಾಯಿಂಟ್ ಆಫ್ ವ್ಯೂ ಆಯ್ತು. ಬರ್ತೀನಿ ಮೇಡಮ್, ಬರ್ತೀನಿ. ಒಂದ್ ಕಡೆ ಪಾಯಿಂಟ್ ಆಫ್ ವ್ಯೂ ಆಯ್ತು. ನನಗೆ ಈ ಕಡೆ ಬಿಜೆಪಿಯನ್ನ ಸಪೋರ್ಟ್ ಮಾಡಿಕೊಂಡು ಮಾತನಾಡೋದಂತ ತಾಯಿ ಇದ್ದಾರೆ. ಕಾಂಗ್ರೆಸ್ನವ್ರಿಗೆ ನಿಮ್ಮ ಪ್ರಶ್ನೆ ಏನು, ಬಿಜೆಪಿ ಅವ್ರಿಗೆ ನಿಮ್ಮ ಪ್ರಶ್ನೆ ಏನು? ಕಾಂಗ್ರೆಸ್ಸಿನವರು ಏನ್ ಮಾಡ್ತಾರೆ, ಈ RSS ಮತ್ತೆ ABP ಅಂತ ಬಂದಂತ ಮುಖಂಡರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ನನಗೆ ನೀವು ಎಕ್ಸ್ಪ್ಲನೇಷನ್ ಬೇಡ, ನೇರವಾದ ಪ್ರಶ್ನೆ. ಈಗ ನಿಮ್ಮ ಪಕ್ಷದವ್ರು ಮಾಡಿದ್ ಸರಿನಾಗಾದ್ರೆ ಸರಿ ಅಂತ ಹೇಳಿ ಸರ್, ಒಬ್ಬ ಹಿರಿಯ ಅಧಿಕಾರಿಗೆ ಆತರ ಕೆಟ್ಟ ಅವಹೇಳನಕಾರಿ ಉಪಯೋಗಿಸುವಂತಹ ಅವಿವೇಕಿ ಅಲ್ಲ ಅವರು. 35 ವರ್ಷದಿಂದ ಅವರ ವರ್ಷ ಮೇಡಮ್ ಎಕ್ಸ್ಪೀರಿಯನ್ಸ್ ಡಸ್ ನಾಟ್ ಕೌಂಟ್, ಇಲ್ಲಿ ಕಾಮನ್ ಸೆನ್ಸ್ ಕೌಂಟ್. ಅವ್ರು ಏನಾರು ಇರ್ಬೋದು, ಇದನ್ನ ತಿರುಚಿದ್ದಾರೆ ಕಾಂಗ್ರೆಸ್ ಅವರು. ಮಹಿಳಾ ವಾಪಸ್ ಇಲ್ಲಿ ಪಕ್ಷವನ್ನ ಸಪೋರ್ಟ್ ಮಾಡುವಂತ ಕೆಲಸ ಮಾಡ್ತಾ ಇದ್ದೀರಾ. ಇವತ್ತು ದಿನದಿಂದ ದಿನಕ್ಕೆ ವರ್ಷದಿಂದ ವರ್ಷಕ್ಕೆ ಹೆಣ್ಣು ಮಕ್ಕಳ ಮೇಲೆ ಆಗ್ತಾ ಇರ್ತಕ್ಕಂಥ ಅತ್ಯಾಚಾರಗಳು, ಕೊಲೆಗಳ ಪ್ರಕರಣ ವರ್ಷದಿಂದ ವರ್ಷಕ್ಕೆ ದಾಖಲೆಗಳನ್ನ ಸಾಧಿಸ್ತಾ ಇದ್ದಾವೆ. ಅದಕ್ಕೆ ಮೂಲ ಕಾರಣ ಯಾರಪ್ಪ ಅಂತಂದ್ರೆ ನಿಜಕ್ಕೂ ಆ ನಾಯಕರಿಗಿಂತ ನಾಯಕರನ್ನ ಸಮರ್ಥಿಸಿಕೊಳ್ಳುವಂತಹ ಕಾರ್ಯಕರ್ತರು ಮತ್ತೆ ನಮ್ಮ ಪ್ಯಾನಲಿಸ್ಟ್ಗಳು ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ಅದನ್ನ ಸ್ಪೀಚ್ ಬೇಡ ನನಗೆ. ನಿಮ್ಮ ಪ್ರಶ್ನೆ ಯಾವ ಪಕ್ಷಕ್ಕಿದೆ ಅದನ್ನ ಹೇಳಿ ಮೊದಲು. ಎರಡೂ ಪಕ್ಷಕ್ಕೆ ನಾನು ಕಾರ್ಯಕರ್ತರಲ್ಲಿ ನಮ್ಮ ಅಕ್ಕ ತಂಗಿದರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಬಿಜೆಪಿ ಕಾಂಗ್ರೆಸ್ ಅಕ್ಕ ತಂಗಿದರಲ್ಲಿ ವಿನಂತಿ, ಅಣ್ಣ ತಮ್ಮದರಲ್ಲಿ ವಿನಂತಿ ಮಾಡ್ಕೊಳ್ಳೋದು ಏನಂತಂದ್ರೆ ದಯವಿಟ್ಟು ಯಾವುದೇ ಒಂದು ನಾಯಕರುಗಳನ್ನ ಯಾರು ಸಮರ್ಥಿಸ್ಕೊ ಬೇಡಿ. ಎಲ್ಲರೂ ಲುಚ್ಚಾಗಳಿದ್ದಾರೆ, ಲೋಫರ್ಗಳಿದ್ದಾರೆ ಅವರವರ ಪಕ್ಷದಲ್ಲಿ. ಸರ್ ನಾನು ಪದ ಬಳಕೆ ಸರಿ ಇರಲಿ ಸರ್. ಆ ಬಿಜೆಪಿ ಪ್ಯಾನಲಿಸ್ಟ್ ನಾನು ಕೇಳೋದು, ಅವರು ಸಿದ್ದರಾಮಯ್ಯ ಅವ್ರಿಗೆಲ್ಲ ಹೇಳಿದ್ದು CM ಹೇಳಿದ್ದು ಅಂತ ಅಂದ್ಬಿಟ್ಟು, ಹಂಗಿದ್ರೆ ಕರ್ನಾಟಕದ ಮಹಿಳೆಯರು ಎಲ್ಲರೂ ಓಟ್ ಹಾಕಿರೋ CM ಹಿಂಗ ಹೇಳೋದವರು. ಓಕೆ ಇಲ್ಲಿಗೆ ನಿಮ್ಮ ಅಷ್ಟು ಪ್ರಶ್ನೆಗಳು. ಒಂದ್ ನಿಮಿಷ ಮೇಡಮ್, ನಿಮ್ಮ ಅಷ್ಟು ಪ್ರಶ್ನೆಗಳು ಇವರ ಅಷ್ಟು ಪ್ರಶ್ನೆಗಳು ಅವರ ತೆಕ್ಕೆಯಲ್ಲಿದೆ. ಪ್ರಶ್ನೆಗಳನ್ನ ಕೇಳಿಸ್ಕೊಂಡಿದ್ದೀವಿ.